ಇನ್ನು ಕೃಷ್ಣ ಬೈರೇಗೌಡ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಅವರು ನೈಟ್ ರೌಂಡ್ಸ್ ಮಾಡಿದ್ದಾರೆ. ರಸ್ತೆ ಗುಡ್ಡಿಗಳು, ಚರಂಡಿ, ಫುಟ್ಪಾತು ಎಲ್ಲೆಲ್ಲಿ ಒತ್ತುವರಿಯಾಗಿದೆ, ಏನು ಎತ್ತ, ಅದನ್ನು ತಡರಾತ್ರಿ ತನಕ ಅವರು ಪರಿಶೀಲನೆ ಮಾಡಿದರು. ಈಗ ರಮೇಶ್ ಆಗ್ಲಿ ಸರ್, ನೀವು ಹೇಳಿದ್ದು ನನಗೆ BWSSB ಅಂತ ಸರ್. ಈಗ ರಮೇಶ್ ಆಗ್ಲೇ ಇಲ್ಲಿ BWSSB ಅಂದ್ರ KPTCL ಅಂದ್ರ ನನಗೆ ಹಂಗ ಅವ್ರು ಹೇಳ್ತಾ ಇದಾರೆ. ನನಗೆ ಸ್ವಲ್ಪ ನನಗೆ ಬುದ್ಧಿ ಭ್ರಮಣೆ ಆಗಿದೆ. ಅಲ್ಲ, ಏನ್ ಫಾಸ್ಟ್ ಆಗಿ ಸ್ಪಿನ್ ಮಾಡ್ತಾರೆ ಅಂದ್ರೆ ಸ್ಪಿನ್ ಮಾಂತ್ರಿಕರು ಅಲ್ಲ. BWSSB ಅಂತ ಹೇಳಿದ್ರು, ಕೇಳಿದ್ರೆ ಈ ಸೈಡ್ BWSSB ಅಗದಿದ್ದಾರೆ ಅಂತ. ಈಗ BWSSB ಇಲ್ಲ ಸರ್, ನಮ್ಗೇನು ಗೊತ್ತಿಲ್ಲ, ನಾವಂತೂ ಅಗದಿಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೆ ಕೇಳ್ತಾ ಇದ್ದೀನಿ, ಈಗ ಕೇಳಿದ್ರೆ ಆಗಲೇ ಕೇಳಿದ್ರೆ BWSSB ಅಂತಾರೆ, ಈಗ ಕೇಳಿದ್ರೆ KPTCL ಅಂತಾರೆ, ಅಲ್ಲಿ ಕೇಳಿದ್ರೆ ಬೆಸ್ಕಾಮ್ ಅಂತಾರೆ. ಯಾರೂ ಇಲ್ಲ, ಬರೀ OFC. ಯಾರಿಗೆ BWSSB ಅಂದ್ರಲ್ಲ. ಸೊ ಇದು ಸಂಗತಿ ನೋಡಿ, ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡ್ರು ಕೃಷ್ಣ ಬೈರೇಗೌಡರು. ನಮ್ಮನ್ನೇ ನೀವು ಯಾಮಾರಿಸ್ತೀರಿ ಅಂತಂದ್ರೆ ಏನು ಅರ್ಥ ಇದು? ಇದೇನಿದು? ಒಂದೊಂದು ಹೇಳ್ತೀರಿ, ನೀವೇ ಉಲ್ಟಾ ಹೊಡಿತೀರಿ. ಇದು ತಪ್ಪು ಮಾಹಿತಿ ಕೊಡಬೇಡಿ ಅಧಿಕಾರಿಗಳಿಗೆ. ಕೃಷ್ಣ ಬೈರೇಗೌಡರು ಕೊಟ್ಟಿರುವಂಥ ಎಚ್ಚರಿಕೆ ಇದು. ಇನ್ನು ಫುಟ್ಪಾತ್ ವ್ಯಾಪಾರಿಗಳಿಗೂ ಕೂಡ ಸಚಿವರು ಮತ್ತೆ ವಾರ್ನಿಂಗನ್ನು ಕೊಟ್ಟರು. ನಾವು ಫುಟ್ಪಾತ್ ಮೇಲೆ ವ್ಯಾಪಾರ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಮುಖ್ಯ ರಸ್ತೆಗಳಲ್ಲಿ ಬೇಡ, ಪಕ್ಕದ ರಸ್ತೆಗಳಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ಬೇಕಿದ್ರೆ. ಏನು ನೀವು ಮುಖ್ಯ ರಸ್ತೆಯಲ್ಲೇ ವ್ಯಾಪಾರ ಮಾಡಬೇಕಾ? ಫುಟ್ಪಾತ್ ಇಲ್ದೇ ಪ್ರತಿ ವರ್ಷ 300 ಜನ ಸಾಯ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ಉತ್ತರ ಕೊಡ್ತಾರೆ ಅಂತ ಕೇಳಿದ್ದಾರೆ ಕೃಷ್ಣ ಬೈರೇಗೌಡ. ನಿಮ್ಮ ಮನೆಯವರೇ ಸತ್ತಿದ್ರೆ ನೀವೇನು ಮಾಡ್ತಾಯಿದ್ರಿ? ಯಾವುದೇ ಕಾರಣಕ್ಕೂ ಫುಟ್ಪಾತ್ ಒತ್ತುವರಿ ತೆರವನ್ನು ನಿಲ್ಲಿಸಲ್ಲ ಅಂದಿದ್ದಾರೆ ಮಂತ್ರಿಗಳು. ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅವರೇನು ವ್ಯಾಪಾರ ನಿಲ್ಲಿಸ್ಬೇಕಾಗಿಲ್ಲ. ಮೇಯ್ನ್ ರೋಡ್ ಬಿಟ್ಟು ಪಕ್ಕದ ರೋಡಲ್ಲೇ ಹೋಗಿ ವ್ಯಾಪಾರ ಮಾಡಿಕೊಳ್ಳಿ. ಮೇಯ್ನ್ ರೋಡಲ್ಲೇ ವ್ಯಾಪಾರ ಮಾಡುವುದೇನಾದರೂ ಮೂಲಭೂತ ಹಕ್ಕು ಇದೆಯಾ? ಪಕ್ಕದ ರೋಡ್ನಲ್ಲಿ ವ್ಯಾಪಾರ ಮಾಡಿದರೆ ಜೀವನ ನಡೆಯೋದಿಲ್ವಾ? ಬೀದಿ ಬದಿ ವ್ಯಾಪಾರಿಗಳೇನಲ್ಲ, ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಯಾರೇ ಇದ್ದರೂ ಇವತ್ತು ಕೆಲವು ತೋರಿಸಿದ್ದೇನೆ. ಅಲ್ಲಿ ಮುಂದ್ಗಡೆ ಅಂಗಡಿನೇ ಕಟ್ಕೊಂಡು ಬಂದುಬಿಟ್ಟವ್ರೆ, ಅದೆಲ್ಲ ತೆರವು ಮಾಡಿ ಅಂತ ಹೇಳಿದ್ದೇನೆ. ಬೆಂಗಳೂರಿನಲ್ಲಿ 300 ಜನ ವರ್ಷಕ್ಕೆ ಪಾದಾಚಾರಿಗಳು ಸಾಯ್ತಾ ಇದ್ದಾರೆ ಆಕ್ಸಿಡೆಂಟಲ್ಲಿ. ಯಾಕೆ ಸಾಯ್ತಾ ಇದ್ದಾರೆ? ಫುಟ್ಪಾತ್ ಮೇಲೆ ನಡೆಯೋಕ್ಕೆ ಜಾಗ ಇಲ್ಲ, ರೋಡಿಗೆ ಬರ್ತಾರೆ, ಯಾವುದೋ ಗಾಡಿ ಬಂದು ಟಚ್ ಆಗಿ ಸತ್ತೋಗ್ತಾರೆ 300 ಜನ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಸತ್ತರೆ ನಿಮ್ಗೇನು ಅನಿಸುತ್ತೆ? ಅವ್ರಿಗೇನು ಉತ್ತರ ಕೊಡ್ತೀರಾ ಹಾಗಾದರೆ ನೀವು? ಸ್ವಲ್ಪ ನನಗೆ ಹೇಳಿ. ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅವರೇನು ವ್ಯಾಪಾರ ನಿಲ್ಲಿಸ್ಬೇಕಾಗಿಲ್ಲ. ಇಲ್ಲಿ CM ಸ್ವಲ್ಪ ಸಮಾಧಾನದ ಉತ್ತರ ಕೊಟ್ಟಿದ್ದಾರೆ. ಏನಾದರೂ ನಿಮ್ಮ ಬದುಕು ಬೀದಿಗೆ ಬಂತು ಅಂತಂತಂದರೆ ನಾವಿದ್ದೀವಿ, ಪ್ರತ್ಯೇಕ ಏರಿಯಾ ಮಾಡಿಕೊಡ್ತೀವಿ ಅಂತ ಕೂಡ CM ಹೇಳಿರುವಂಥದ್ದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಸಂಗತಿ. ಯಾಕಂದರೆ ಈ ಫುಟ್ಪಾತ್ ಒತ್ತುವರಿ ತೆರವು, ಆ ಕಾರ್ಯಾಚರಣೆಗಳು ಮತ್ತು ವ್ಯಾಪಾರಿಗಳ ಆಕ್ರೋಶ, ಇದಕ್ಕೆ ಸಂಬಂಧಪಟ್ಟಂಗೆ CM DK ಶಿವಕುಮಾರ್ ಕೊಟ್ಟಿರುವಂಥ ಪ್ರತಿಕ್ರಿಯೆ ಏನು ನೋಡಿ. ಸೊ ಅವರು ಮೈನ್ ರೋಡ್ ವಾಕಬಲ್, ಯಾಕೆಂದರೆ ರಸ್ತೆಯಲ್ಲಿ ಪಾದಚಾರಿಗಳಿಗೂ ಬೇಕಲ್ಲ, ಮಧ್ಯ ತಳ್ಕೊಂಡಿದ್ರೆ ಸೈಡಲ್ಲಿ ಅವ್ರಿಗೆ ಒಂದು ಏರಿಯಾನ ನೋಟಿಫೈ ಮಾಡ್ತೀವಿ. ಸ್ಟ್ರೀಟ್ ವೆಂಡರ್ಗೆ ಎಲ್ಲಿ ಅವಕಾಶ ಮಾಡಿಕೊಡ್ಬೇಕು ಸ್ಟ್ರೀಟ್ ವೆಂಡರ್ಗಳಿಗೂ ಅವಕಾಶ ಮಾಡಿಕೊಡ್ತೀವಿ. ಎಲ್ಲ ಮೇಯ್ನ್ ರೋಡಲ್ಲೇ ಇರಬೇಕು ಅಂತಂದರೆ ಭಾಳ ಕಷ್ಟ ಆಗ್ತದೆ. ನಾಳೆ ಬೆಳಗ್ಗೆ ನಾಗರಿಕರ ಸೌಲಭ್ಯಕ್ಕೂ ಕೂಡ ನಮಗೆ ಭಾಳ ಮುಖ್ಯ. ನಾಗರಿಕರಿಂದ ವಿಪರೀತ ಪ್ರೆಷರ್ ಇದೆ. ನಾನು ಕೂಡ ಹಿಂದೆ ಡೆಪ್ಯೂಟಿ CM ಇದ್ದಾಗ, ಬೆಂಗಳೂರು ಸಿಟಿ ಮಿನಿಸ್ಟರ್ ಇದ್ದಾಗ ಎಲ್ಲ MLAs ಹತ್ರ ಮಾತಾಡಿದ್ದೀನಿ. ಅವರು ಎಲ್ಲರೂ ಒಪ್ಕೊಂಡಿದ್ದಾರೆ. ಎಲ್ಲ ಸಾಮೂಹಿಕವಾಗಿ ತೆಗೆದುಕೊಂಡಂಥ ಒಂದು ತೀರ್ಮಾನ ಇದು. ಆಮೇಲೆ ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಇದೆ. ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ಮುಖ್ಯಮಂತ್ರಿಗಳ ಮಾತು. ಏನಾದರೂ ಜೀವನ ತುಂಬ ತೊಂದರೆ ಆಗುತ್ತೆ ಅಂದರೆ ಅಂಥವ್ರಿಗೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ, ಪ್ರತ್ಯೇಕ ಏರಿಯಾ ಮಾಡಿಕೊಡ್ತೀವಿ ಅನ್ನುವಂಥದ್ದು. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್ ಸೂರ್ಯ, ನಿನ್ನೆ ರಾತ್ರಿ ನೈಟ್ ರೌಂಡ್ಸ್ ಮಾಡಿರುವಂಥ ಕೃಷ್ಣ ಬೈರೇಗೌಡರು ಜೊತೆಗೆ ಯಾವ್ಯಾವ ರೀತಿ ವಾರ್ನಿಂಗನ್ನು ರವಾನಿಸಿದರು ನೋಡಿದ್ವಿ. ಇನ್ನು ನಿನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ನಿಮಗೇನಾದರೂ ತುಂಬ ಅನ್ಯಾಯ ಆಯಿತು ಅಂತಂದರೆ ಅದಕ್ಕೊಂದು ಪ್ರತ್ಯೇಕ ಏನಾದರೂ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಇದೆಲ್ಲದರ ಜೊತೆಗೆ ಇವತ್ತೂ ಕೂಡ ಕಾರ್ಯಾಚರಣೆ ಮುಂದುವರಿಯೋದು. ಎಲ್ಲೆಲ್ಲಿ ಕಾರ್ಯಾಚರಣೆ, ಅದಕ್ಕೋಸ್ಕರ ಯಾವ್ಯಾವ ರೀತಿ ವ್ಯವಸ್ಥೆಗಳಾಗಿದೆ?
ಬೆಂಗಳೂರಿನಲ್ಲಿರುವಂತಹ ಪ್ರಮುಖ ರಸ್ತೆಗಳಲ್ಲಿ ಯಾವ ರಸ್ತೆಯಲ್ಲೂ ಕೂಡ ಸರಿಯಾದಂತಹ ಫುಟ್ಪಾತ್ ವ್ಯವಸ್ಥೆ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಜುಲೈ 1ನೇ ತಾರೀಕಿನಿಂದ ರಾಜಧಾನಿ ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಯಾವ್ಯಾವ ರಸ್ತೆಗಳಲ್ಲಿ ಫುಟ್ಪಾತ್ ಎನ್ಕ್ರೋಚ್ಮೆಂಟ್ ಆಗಿದೆ ಆ ಎಲ್ಲ ಎನ್ಕ್ರೋಚ್ಮೆಂಟ್ಗಳನ್ನು ಕೂಡ ಈಗಾಗಲೇ ತೆರವು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಸದ್ಯ ನಿನ್ನೆ ರಾತ್ರಿ ಅಂದರೆ ಔಟರ್ ರಿಂಗ್ ರೋಡ್ನಲ್ಲಿರುವಂಥ ಲೌರಿ ಜಂಕ್ಷನ್ನಿಂದ ಸಿಲ್ಕ್ ಬೋರ್ಡ್ವರೆಗೂ ಕೂಡ ಈಗಾಗಲೇ ಒಂದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಯಾವ ರೀತಿಯಲ್ಲಾಗಿದೆ ಮತ್ತು ತಿರ್ಗಾ ಅಲ್ಲಿರುವಂತಹ ಕಾಮಗಾರಿಗಳ ಒಂದು ವೀಕ್ಷಣೆ ಕೂಡ ಈಗಾಗಲೇ ಕೂಡ ಮಧ್ಯರಾತ್ರಿವರೆಗೂ ಕೂಡ ಮಾಡಿರುವಂಥದ್ದು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ GBA ಅಧಿಕಾರಿಗಳಿರ್ಬೋದು, ಬೆಸ್ಕಾಂ ಅಧಿಕಾರಿಗಳಿರ್ಬೋದು, ನಮ್ಮ ಮೆಟ್ರೋದ ಅಧಿಕಾರಿಗಳಿಗೆ ಸರಿಯಾಗಿ ಕ್ಲಾಸನ್ನು ಕೂಡ ತೆಗೆದುಕೊಂಡಿದ್ರು. ಕಾರಣ ಏನಂತ ಹೇಳಿದ್ರೆ ಆ ಒಂದು ಮಾರ್ಗದಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ITBT ನೌಕರರು ಕೂಡ ಸಂಚಾರವನ್ನು ಮಾಡ್ತಾರೆ, ಓಡಾಡ್ತಾರೆ. ಆದರೆ ಪಾದಚಾರಿಗಳಿಗೆ ಸರಿಯಾದಂತಹ ವ್ಯವಸ್ಥೆ ಇಲ್ಲದೆ ಇದ್ದರೆ ಅವರು ತಮ್ಮ ಕಚೇರಿಗಳಿಗೆ ಹೋಗಲಿಕ್ಕೆ ಸಮಸ್ಯೆಯನ್ನು ಉಂಟಾಗುತ್ತೆ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಈ ಬಗೆಗೆ ನಿನ್ನೆ ಕೂಡ CM ಮಾತಾಡುವಂಥ ಸಂದರ್ಭದಲ್ಲಿ ಪ್ರಮುಖವಾದಂತಹ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಒತ್ತುವರಿ ಆಗಿತ್ತು ಅವೆಲ್ಲವನ್ನು ಕೂಡ ತೆರವು ಮಾಡಲಾಗುತ್ತೆ. ಅಂದರೆ ಒಳಭಾಗದಲ್ಲಿ ಅಂದರೆ ಏರಿಯಾದ ಒಳಭಾಗದಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ನ ಮೇಲೆ ವ್ಯಾಪಾರ ಮಾಡ್ತಿದ್ದಾರೆ ಅಲ್ಲಿ ತೆರವು ಮಾಡೋದಿಲ್ಲ. ಒಂದು ವೇಳೆ ಮುಖ್ಯ ರಸ್ತೆಯಲ್ಲಿದ್ದಂತಹ ಏನು ಫುಟ್ಪಾತ್ ವ್ಯಾಪಾರಿಗಳಿದ್ದಾರೆ ಅವ್ರನ್ನ ತೆರವು ಮಾಡಿದಂಥ ಸಂದರ್ಭದಲ್ಲಿ ಒಳಭಾಗದಲ್ಲಿ ಎಲ್ಲರೂ ಅವರಿಗೆ ಒಂದು ಸೂಕ್ತವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಲಿಕ್ಕೆ ಈ ಬಗೆಗೆ ಒಂದು ತೀರ್ಮಾನವನ್ನು ಕೂಡ ಮಾಡ್ತೀವಿ ಅನ್ನೋಂಥ ಮಾತುಗಳು ಹೇಳಿದ್ರೆ, ನಿನ್ನೆಯೂ ಕೂಡ ಕೃಷ್ಣ ಬೈರೇಗೌಡರು ಫುಟ್ಪಾತ್ ವ್ಯಾಪಾರಿಗಳಿಗೆ ಖಡಕ್ ಆದಂಥ ಸಂದೇಶವನ್ನು ರವಾನೆಯನ್ನು ಮಾಡಿರುವಂಥದ್ದು. ಪ್ರಮುಖವಾದಂತಹ ರಸ್ತೆಗಳಲ್ಲಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಮಾಡಿದರೆ ಎಲ್ಲವನ್ನೂ ಕೂಡ ತೆರವು ಮಾಡ್ತೀವಿ. ಅಂದರೆ ಸಾಮಾನ್ಯವಾಗಿ ಈಗಾಗಲೇ 2000 ಕಿಲೋಮೀಟರ್ನಲ್ಲಿ ಎಲ್ಲೆಲ್ಲಿ ಫುಟ್ಪಾತ್ ಒತ್ತುವರಿಯಾಗಿದೆ ಅವೆಲ್ಲವನ್ನೂ ಕೂಡ ನಾವು ತೆರವನ್ನು ಮಾಡ್ತೀವಿ. ಪ್ರತಿದಿನವೂ ಕೂಡ ಪ್ರತಿ ವರ್ಷವೂ ಕೂಡ 300ಕ್ಕೂ ಹೆಚ್ಚು ಪಾದಚಾರಿಗಳು ರಸ್ತೆಯನ್ನು ದಾಟುವಂಥ ಸಂದರ್ಭದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಸಾವಿರಾರು ಜನರು ಕೈಕಾಲುಗಳನ್ನು ಮುರಿದುಕೊಳ್ತಾ ಇದ್ದಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡಿನೇ ನಾವು ಈ ಒಂದು ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡ್ತಾ ಇದ್ದೀವಿ ಅನ್ನೋಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ತುಂಬ ದೊಡ್ಡ ಮಟ್ಟದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದಕ್ಕೆ ಬೆಂಬಲ ವ್ಯಕ್ತವಾಗ್ತಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಯಾವ ರಸ್ತೆಗೆ ಹೋದರೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಫುಟ್ಪಾತ್ ವ್ಯವಸ್ಥೆ ಇಲ್ಲ. ಹಾಗಾಗಿ ಬೆಂಗಳೂರಿಗರಿಗೂ ಕೂಡ ಕೃಷ್ಣ ಬೈರೇಗೌಡರು ಇರ್ಬೋದು ಮತ್ತು ಸರ್ಕಾರದ ಈ ಒಂದು ನಡೆಯನ್ನು ಸ್ವಾಗತಿಸ್ತಾ ಇರುವಂಥದ್ದಕ್ಕೆ ಬೆಂಬಲವನ್ನು ಕೂಡ ಕೊಡ್ತಾ ಇರುವಂಥದ್ದು. ಆದರೆ ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳು ತುಂಬ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಬರುವ ವಾರದಲ್ಲಿ ಬೆಂಗಳೂರಿನಾದ್ಯಂತ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು, ನಮಗೆ ಯಾವುದಾದ್ರು ಒಂದು ಪರ್ಯಾಯವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಬೇಕು, ಸರ್ಕಾರದ ಗಮನವನ್ನು ಸೆಳೆಯಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.